ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ನಮ್ಮ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಸ್ಕೂರು ಗ್ರಾಮದಲ್ಲಿ ಕಳೆದ 10 ದಿವಸಗಳಿಂದ ಹುಲಿ ದಾಳಿಗೆ 10 ಜಾನುವಾರುಗಳು ಬಲಿ ಪಡೆದವು. ಈ ಸಂದರ್ಭದಲ್ಲಿ ರೈತ ಸಂಘ, ಅರಣ್ಯ ಇಲಾಖೆ ಮಧ್ಯೆ ಒಂದು ಸ್ವಲ್ಪ ಮಾತುಕತೆ ಆಯಿತು. ಒಂದು ನಿಮ್ಮ ಕಾರ್ಯಾಚರಣೆ ಸಮೇತ ಯಶಸ್ವಿ ಆಗ್ತದೆ. ಅಲ್ಲಲ್ಲ ಇರಿ ಮೇಡಮ್, ಈಗ ನೀವು ಬಂದಿರೋದು ಅಂತಲ್ಲ, ನಮಗೆ ನೀವು ಬಂದಿರೋದು ಇನ್ನೊಬ್ಬ ಬಂದಿರೋದು ಮುಖ್ಯ ಅಲ್ಲ. ನಮಗೆ ಇಶ್ಯೂಸ್ ಇಲ್ಲಿ ಹೆಂಗಿದೆ ಅಲ್ವಾ? ಕರೆಕ್ಟ್, ಎಲ್ಲರೂ ಮಾತಾಡ್ಲಿ, ಬಟ್ ರಿಸಲ್ಟ್ ಇಲ್ಲ ಅಂತ ನಾವು ಹೇಳೋದು. ನೀವೆಲ್ಲರೂ ಮಾತಾಡಿದ್ರಲ್ಲ, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ವಾಟ್ ಇಸ್ ದ ರಿಸಲ್ಟ್, ಅದು ಮುಖ್ಯ ನಮ್ಗೆ. ಇವತ್ತು ಟೈಗರ್ ಕ್ಯಾಪ್ಚರ್ ಅಲ್ಲ, ನಾವು ಹೇಳ್ತಿರೋದು ಲಾಂಗ್. ನೀವು ಯಾವ್ದೊಂದು 50 ಹಸುಗಳನ್ನ ತಿಂದಿರೋದನ್ನ ನೀವು ಒಂದು 40-50 ಕ್ಯಾಟಲ್ಸ್ ಡೇಟಾ ತಗೊಳ್ಳಿ. ನೀವು ಅದ್ರಲ್ಲಿ ಯಾವುದೇ ಒಂದು ನೀವು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಲ್ಲ. ನೀವು ಮಾಡ್ತೀರಾ, ಸರ್ಕಾರದ ಹಣನ ವೇಸ್ಟ್ ಮಾಡ್ತೀರಾ. ನೀವು ಅಲ್ಲಿದೇನ್ ಮಾಡ್ತೀರಾ, ಟೈಗರ್ದು ಹೆಜ್ಜೆಗಳು ಕಾಣ್ತು, ನಾವು ಅರಣ್ಯದ ಹತ್ರ ಹೋಗ್ತಾ ಇದೆ ಅಂತ ಒಂದು ಡಿಕ್ಲೇರ್ ಮಾಡ್ತೀರಾ. ಅದು ಬೋಗಸ್ ಡಿಕ್ಲೇರ್ ಮಾಡ್ತೀರಾ. ನಾಟ್ ಪಾಯಿಂಟಿಂಗ್ ಔಟ್ ಆನ್ ಯು, ವಾಟ್ ಎವರ್. ನಿಮ್ ಮಾತು ಕೇಳೋಣ, ನಮ್ ಮಾತು ಮುಗಿಸ್ಬಿಡ್ತೀವಿ, ಅಲ್ಲಿ ನಿಮ್ ಮಾತನ್ನ ಕೇಳೋಣ. ಯಾಕೆ ಬೆಳಿಗ್ಗೆ ಯಾಕೆ ರಿಪೋರ್ಟ್ ಕೊಡ್ಲಿಲ್ಲ? ಯಾಕೆಂದ್ರೆ ನಾನು ಟ್ರೈನಿಂಗ್ 1 ವಾರದಿಂದ ಟ್ರೈನಿಂಗ್ ಹೋಗಿದ್ದೀವಿ. ಅಲ್ಲಿಂದ ವಾಪಸ್ ಬಂದ್ ಡೈರೆಕ್ಟ್ಲಿ ನಾನು ಮಡಿಕೇರಿ ಕೂಡ ಹೋಗಿಲ್ಲ, ಊರ್ ಕೂಡ ಹೋಗಿಲ್ಲ, ಡೈರೆಕ್ಟ್ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ನೀವು ಬಂದಿದ್ ಸಂತೋಷ. ನಾನ್ ಕೇಳೋದು, ಯಾಕೆ ಇದೊಂದು ಪ್ರೋಸೆಸ್ ಯಾಕೆ ಅಷ್ಟು ಡಿಲೇ ಮಾಡ್ತೀರಾ ಅಂತ. ಈಗ ಇನ್ನೊಂದು ಅಟ್ಯಾಕ್ ಆದ್ರೆ ಹೆಂಗೆ, ಅದನ್ನ ಯಾವ ತರದಲ್ಲಿ ನೀವು ಸಾಲ್ವ್ ಮಾಡ್ತೀರಾ? 80% ಕ್ಯಾಟಲ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ, 80% ಹಸುಗಳು, ನಮ್ಮ ದನಗಳು ಎಲ್ಲ ಮುಗೀತು. ರೈತರು ಇವತ್ತು ಅಷ್ಟೊಂದು ಕಷ್ಟದಲ್ಲಿದ್ದಾರೆ. ನಾವೇನೋ ನಿಮ್ಮ ಮೇಲೆ ನಾವು ಮಾತಾಡ್ಬೇಕು ಅಂತಲ್ಲ, ನಮ್ಮ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ಳೋದು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಏನ್ ಮಾಡ್ತೀರಿ? ಈಗ ನೀವು ರಿಪೋರ್ಟ್ ಕಳಿಸ್ತೀರಾ ಮೇಡಮ್? ಒಂದು ನಾನು ಹೇಳ್ತೀನಿ, ಆಲ್ರೆಡಿ ಇವತ್ತಿಂದ ಕ್ಯಾಂಪ್ ನಮ್ಮ ಗುರುಗಳು ಮತ್ತೆ ಕ್ಯಾಂಪ್ ಮಾಡ್ತಾರೆ. ಇವತ್ತು ಡ್ರೋನ್ ಹಾಕಿ ಲೊಕೇಶನ್ ಕೂಡ ಹೊಸ ಟೆಕ್ನಿಕ್ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡಾಕ್ಟರ್ಸ್ ಕಳಿಸ್ಬೇಕು, ಯಾಕಂದರೆ ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ. ನಾಳೆ ಮಧ್ಯಾಹ್ನ ಒಳಗಡೆನ ಎಲ್ಲ ವ್ಯವಸ್ಥೆ ಏನೇನು, ಯಾಕಂದರೆ ಕ್ಯಾಪ್ಚರ್ ಮಾಡೋದು ಬಂದರೆ ಕ್ಯಾಪ್ಚರ್ ಆದಮೇಲೆ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಇರುತ್ತೆ. ಅದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟ್ಲಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಯ್ತು, ನಿಮ್ದು ಮುಗೀತು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವರು ಗೋಪಾಲು ಇದ್ದಾರೆ. ಟೈಗರ್ ನಮ್ಮ ಕುಟ್ಟದ ಹತ್ರ ನೆಲ್ಲಿರ ಪೂಣಚ್ಚ ಅವರ ತೋಟದಲ್ಲಿ ಇದೇ ಕಾಫಿ ಸೀಸನ್ ಅಲ್ಲಿ 2 ಹ್ಯೂಮನ್ ಡೆತ್ ಆಗುತ್ತೆ. ಒಂದು ಸಂಜೆ, ಒಂದು ಈವ್ನಿಂಗ್, 3 ವರ್ಷದಿಂದ ಈವ್ನಿಂಗ್ ಒಂದು ಆಗುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಆಗುತ್ತೆ. ಆನ್ ದ ಸ್ಪಾಟ್ 1.5 hours ಅಲ್ಲಿ ಅವತ್ತಿನ CCF ಮೂರ್ತಿ ಅವರು ಆರ್ಡರ್ಸ್ ತರಿಸ್ತಾರೆ. 1.5 ಗಂಟೆಯಲ್ಲಿ ಮೊಬೈಲ್ ನಮ್ಗೆ ತೋರಿಸ್ತಾರೆ, ಭರವಸೆಯನ್ನ ಕೊಡ್ತಾರೆ, ಕ್ಯಾಪ್ಚರಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಮಾಡೋಕ್ಕಾಗಲ್ಲ ನಿಮ್ಗೆ? ಯಾಕೆ ಅವ್ರು ಮಾಡಿದ್ರಂದ್ರೆ, ಅವತ್ತು CCFನು SP ಯಾರನ್ನೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ ತೋಟದಿಂದ. ಎಲ್ಲ ರೈತರು ಅವತ್ತು ಸೇರಿದ್ರು, ಅವ್ರು ನಿಲ್ಸಿದ್ರು. ನಿಮ್ಗೆ ಏನಂದ್ರೆ ನಿಮ್ಗೆ ಬಿಸಿ ಆಗ್ತಾ ಇಲ್ಲ. ಈಗ ನಿಮ್ ಸಿಬ್ಬಂದಿಗಳೆಲ್ಲ ಇದಾರಲ್ಲ, ಬಹಳ ಅದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೆ. ಹೌದು, ಎಲ್ಲ ಇಶ್ಯೂಸ್ ನಿಮ್ದು ಟೈಗರ್ದು. ನೀವು ಬಂದ ಮೇಲೆ ಅಂತ ನಾನು ನಿಮ್ಗೆ ಪಾಯಿಂಟ್ ಔಟ್ ಮಾಡೋದಲ್ಲ. ನೀವು ಇರ್ಲಿಲ್ಲ ಅವಾಗ. ಪ್ರೀವಿಯಸ್ ನಿಮ್ದು ಪ್ರೊಡ್ಯೂಸರ್ ವಾಸ್ ದೇರ್, ದ ಪ್ರೀವಿಯಸ್ CCF ಇದ್ರು. ಯಾಕೆ ಆ ತರ ಮಾಡ್ತಾ ಇದ್ದಾರೆ? ಇವ್ರನ್ನ ಮಾತಾಡೋದೇ ಬೇಡ, ಬಿಟ್ಬಿಡಿ. ನಾನು ಗೋಪಾಲ್ ಇವ್ರನ್ನ ಮಾತಾಡೋದಿಲ್ಲ. ಈಗ ಇವತ್ತು ನಾನು ಬಂದಂತ ಫಸ್ಟ್ ಟೈಮ್ ಟೈಗರ್ ಆಪರೇಷನ್ ಆಗ್ತಾ ಇದೆ. ನಾನು ಇದು ಮಾಡ್ತೀನಿ, ಇವತ್ತು ನಾಳೆ ಸ್ಟಾರ್ಟ್ ಮಾಡಿ ಖಂಡಿತ ನಿಮ್ಗೆ ಮೇಡಮ್ ನೀವು ಇವತ್ತು ಸ್ಪಾಟಿಗೆ ಬಂದಿದ್ದೀರಾ, ಬಟ್ ನೀವು CCF ಆಗಿ ಇಲ್ಲಿ ಚಾರ್ಜ್ ತಗೊಂಡಿದ್ಮೇಲೆ ಎಷ್ಟು ಕ್ಯಾಟಲ್ ಕಿಲ್ ಆಗಿದೆ? ನನಗೆ ರಿಪೋರ್ಟ್ ಬಂದಿದ್ದು ಡಿಸೆಂಬರ್ ತಿಂಗಳಲ್ಲಿ 1ಕ್ಕೆ, ಆಮೇಲೆ ಜನವರಿಯಲ್ಲಿ. ಎಷ್ಟು ನಿಮ್ಮ ಲೊಕ್ಯಾಲಿಟಿ ಎಷ್ಟು ಕಿಲ್ ಆಗಿದೆ? ನಾನು ಕೇಳೋದು ಕ್ಯಾಟಲ್ ಕಿಲ್ ಎಷ್ಟಾಗಿದೆ? ಇಲ್ಲೇ 7 ಆಯ್ತು, ಎಲ್ಲ ನಿಮ್ಮ ಅರೈವಲ್ ಆಗಿದ್ಮೇಲೆ. ಅದೇನು ಜೀವ ಅಲ್ವಾ? ಅದೇನು ಪ್ಲಾಸ್ಟಿಕ್ ಕ್ಯಾಟಲಾ? ಅದು ಯಾಕೆ ವೈ ಯು ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್ಸ್ ಆನ್ ದಟ್? ಅದು ಆಲ್ರೆಡಿ ಕಳ್ಸಿದ್ದೀನಿ, ಅದೇ ನಾನು ಹೇಳ್ತೇನೆ. ನನಗೆ ಬಂದಿದ್ದ ರಿಪೋರ್ಟ್ ಅಲ್ಲಿ ಇಮಿಡಿಯೇಟ್ಲಿ ನಾನು ಮೇಲೆ ಕಳ್ಸಿದ್ದೀನಿ. ಆದ್ಮೇಲೆ ನಾನು ಟ್ರೈನಿಂಗ್ ಹೋಗಿದ್ದೆ. ಆಕ್ಚುಲಿ ಬಂದ ನಂತರ ಇವತ್ತು ವಾಪಸ್ ಬಂದ ನಂತರ ಇಮಿಡಿಯೇಟ್ಲಿ ಮಾತಾಡಿ. ಯಾವಾಗ ಟ್ರೈನಿಂಗ್ ಹೋಗಿದ್ರು ತಾವು? ನಾನು 30 ಜಾನ್ವರಿಗೆ. January 13ಗೆ 30 ಜಾನ್ವರಿಗೆ ಹೋಗಿ ಇವತ್ತು ವಾಟ್ ಇಸ್ ದ ಡೇಟ್ ಟುಡೇ? 9th. ಓಕೆ, ಆವಾಗ ಏನು ಒಂದು 10 days ಟ್ರೈನಿಂಗ್ ಹೋಗಿದ್ರ. ನಾನು ಕೇಳೋದು 7 ಕ್ಯಾಟಲ್ಸ್ ಆದಾಗ ದೇರ್ ಶುಡ್ ಬಿ ಸಮ್ ಸೀರಿಯಸ್ ಇಶ್ಯೂಸ್ ಅಂತ ನೀವು ಕನ್ಸಿಡರ್ ಮಾಡ್ಬೇಕಲ್ವಾ? ಹೌದಾ, ಮಾಡ್ತಾ ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಮೇಡಮ್. ಅದು ಆನ್ಸರ್ ಕಂಫರ್ಟೇಬಲ್ ಆನ್ಸರ್ ಅಲ್ಲ. 7 ಹಸುಗಳು ಒಬ್ಬ ರೈತಂದು ಅಷ್ಟು ಜನರಿಗೆ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ಬೇಕಾದ್ರೆ ನಿಮ್ ಕನ್ಸರ್ನ್ ತೋರಿಸಬೇಕು.
ನಿಮ್ಮನ್ನು ನಾಳೆ ಆನೆನೋ ಹುಲಿಯೋ ಕೊಂದ್ಬಿಟ್ಟಾದ್ಮೇಲೆ ನಾವು 10 ದಿನ ಕಳೆದ್ಮೇಲೆ ಬಾಡಿನ ನೀವು ತಗೊಂಡೋಗ್ರಿ, ನೀವು ಸಿಸ್ಟಮ್ ಏನ್ ಬಿದ್ದ ಮಾಡಿ ಹೇಳಿದ್ರೆ ಆಯ್ತದ? ಇಲ್ಲಿ ಕೇಳಿ, ನನ್ ಜನ ಇಲ್ಲಿ ಇದ್ದಾರೆ. ಜನ ಇದ್ದೇನ್ ಮಾಡೋದು? ಹುಲಿ ಓಡಾಡ್ತಾನೆ ಇದೆ, ಜನ ಇದ್ಬಿಟ್ಟು ಏನ್ ಮಾಡೋದು? ಒಂದ್ಸತ ಹೀಗೆ ವಾಗ್ವಾದ ನಡೆದಾಗ ಆ ಹಿರಿಯ ಅಧಿಕಾರಿಗಳು ಸ್ಥಳದಿಂದ ಪಲಾಯನ ಮಾಡಿದರು. ಇದು ಅವರು ನಡೆದುಕೊಳ್ಳುವಂಥ ರೀತಿಯಲ್ಲ. ಹೇಗೂ ಕೋಪಗೊಂಡಂಥ ರೈತರು ಇರ್ಬೋದು, ಹಾಗೆ ಸಂಘದವರು ಇರ್ಬೋದು, ಮಾತಾಡುವಾಗ ಸ್ವಲ್ಪವಾದರೂ ಕೇಳಿಸಿಕೊಳ್ಳುವಂಥ ತಾಳ್ಮೆ ಇರಬೇಕು. ಅದನ್ನು ಸಹ ಮಾಡಲಿಲ್ಲ. ಓಕೆ, ಹಾಗೆ ನಮ್ಮ ಬಳ್ಳೆ ಕ್ಯಾಂಪಿನಿಂದ ಮಹೇಂದ್ರ, ಮತ್ತಿಗೋಡು ಕ್ಯಾಂಪಿನಿಂದ ಭೀಮಾ ಮುಖ್ಯ ಕಾರ್ಯಾಚರಣೆಗೆ ಭಾಗವಹಿಸಿದರು. ಹಾಗೆಯೇ ನಮ್ಮ ಶಾರ್ಪ್ ಶೂಟರ್ಗಳಾದಂಥ ರಂಜನ್ ಹಾಗೂ ಡಾಕ್ಟರ್ ರಮೇಶ್ ಅವರು ಬಂದು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. CCF ಗೋಪಾಲ್ ಅವರು, ACF ಇರ್ಬೋದು, CCF ಎಲ್ಲ ಕೊಡುತ್ತೆ, ಗೋಪಾಲ್ ಸರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತು. ಇದರಲ್ಲಿ ವಿರಾಜಪೇಟೆಯ ACF ಸಹ ಇದ್ದರು, ಹಾಗೆಯೇ ಅಲ್ಲಿಯ ರೇಂಜರ್ ಸಹ ಇದ್ದರು, ಶಿವರಾಮ್ ಸರ್ ಅವರು. ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಹಾಗೆಯೇ ತುಂಬ ಸಂತೋಷವಾಗಿ ಒಂದು 80 ಜನರ ತಂಡವನ್ನು ಕಟ್ಟಿಕೊಂಡು ಈ ಕಾರ್ಯಾಚರಣೆಯನ್ನು ಸಂಜೆ ಮಧ್ಯಾಹ್ನನೇ ಎಲ್ಲ ಬಂದು ತಲುಪಿದ್ದಾರೆ. ಆದರೆ ಕಾರ್ಯಾಚರಣೆ ಮಾಡಿರೋದು ಸಂಜೆ. ನಿಜ, ಅದು ತುಂಬ ಒಂದು ಒಳ್ಳೆಯ ನಿರ್ಧಾರ. ಯಾಕೆಂತೇಳಿದ್ರೆ ಹಗಲೊತ್ತು ಜನಸಂದಣಿ ಜಾಸ್ತಿ ಇರೋದರಿಂದ ಯಾವುದೇ ಅನಾಹುತಕರ ಘಟನೆಗಳು ನಡೆಯಲ್ಲ. ಯಾಕೆಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ಬಳ್ಳೆ ಭಾಗದಲ್ಲಿ, HD ಕೋಟೆ ಭಾಗದಲ್ಲಿ ನಡೆದಂಥ ಘಟನೆಗಳು ಬೇಕಾದಷ್ಟಿದ್ದಾವೆ. ಹಗಲೊತ್ತು ಕಾರ್ಯಾಚರಣೆ ಮಾಡಿದಾಗ ಮಾನವನ ಮೇಲೆ ಅತಿಕ್ರಮಣ ಮಾಡಿದ ಹುಲಿಗಳು ಈಗಾಗಲೇ ನಾವು 7-8 ಜನರನ್ನು ಇದರಿಂದ ಈ ಹುಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಕಳೆದುಕೊಂಡಿದ್ದೇವೆ. ಈ ಥರದ ಘಟನೆಗಳು ಆಗಬಾರ್ದು ಅಂತೇಳಿ ತುಂಬ ಜಾಗ್ರತೆ ವಹಿಸಿದಂಥ ನಮ್ಮ ACF ಅವರಾಗಿರ್ಬೋದು, ಗೋಪಾಲ್ ಅವರು, ಹಾಗೆಯೇ ನಮ್ಮ ರಂಜನ್ ಸರ್, ಹಾಗೆಯೇ ನಮ್ಮ ರಮೇಶ್ ಸರ್ ತುಂಬ ಹಸನ್ಮುಖಿಯಾಗಿ ಬಂದರು. ಅವ್ರಿಗೆ ಗೊತ್ತಿತ್ತು ಯಾವ ಥರದಲ್ಲಿ ಹೇಗೆ ಕಾರ್ಯಾಚರಣೆ ಮಾಡಬೇಕು ಅಂತ. ಒಳ್ಳೆ ಮಾಹಿತಿಯನ್ನು ಸಹ ಕಲೆ ಹಾಕಿದರು. ಅವರಿಗೆ ಅದೇ ಥರದಲ್ಲಿ ದ್ರೋಣ ತಂಡವು ಸಹ ಅತ್ಯುತ್ತಮವಾಗಿ ಸಾಥ್ ನೀಡಿತು. ಹೀಗೆ ಇದ್ದು ಸಂಜೆ 5-5:30 ಗಂಟೆಯಿಂದ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಆ ಥರದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮಂಚನೆಲ್ಲ ತಂದಿದ್ರು. ಮಂಚನ ಅಂತ ಹೇಳಿದ್ರೆ ಅಟ್ಟಣಿ, ಆನೆ ಇದು ಕಬ್ಬಿಣದ ಸಲಗೆಗಳಿಂದ ಮಾಡಿರ್ತಾರೆ, ಅದ್ರ ಕೂತು ಗುರಿ ಇಡೋದು. ಹಾಗೆ ನೋಡಿದಾಗ ಇವರಿಗೆ ಹುಲಿ ಟ್ರೇಸ್ ಆಗುತ್ತೆ. ಹುಲಿ ಹಸುವಿನ ಹತ್ರ ಬರೋದಿಲ್ಲ, ಇವರಿಗೆ ಸ್ವಲ್ಪ ಅನತಿ ದೂರದಲ್ಲಿ ಹುಲಿ ಗೋಚರ ಕಂಡು ಬರ್ತದೆ, ಬರೋದಿಲ್ಲ. ಹಾಗೆ ನೋಡಿದಾಗ ಬರೋದಿಲ್ಲ ಅಂತ ತಿಳ್ಕೊಂಡು ರಮೇಶ್ ಅವರು ಮಹೇಂದ್ರ ಆನೆ ಮೇಲೆ, ಹಾಗೆ ನಮ್ಮ ರಂಜನ್ ಅವರು ಭೀಮಾ ಆನೆ ಮೇಲೆ ರಾತ್ರಿ ಒಂದು 11-11:30 ಸಮಯದಲ್ಲಿ ಹೋಗ್ತಾರೆ. ಹೋಗಿ ತುಂಬ ಯಶಸ್ವಿಯಾಗಿ ಈ ಡಾಕ್ಟರ್ ರಮೇಶ್ ಅವರು ಮಹೇಂದ್ರನ ಮೇಲೆ ಕೂತು ಡಾಟ್ ಮಾಡ್ತಾರೆ. ಹುಲಿ ಸೆರೆಯಾಗುತ್ತೆ. ಅಲ್ಲಿಂದ ಅದನ್ನು ಆದಷ್ಟು ಬೇಗ ಅದಕ್ಕೇನೆಲ್ಲ ಸಕಲ ಸೌಲಭ್ಯಗಳಾಗಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಹಾಗೆಯೇ ಏನಾದರೂ ಗಾಯ ಆಗಿದೆ ಅಂತ ನೋಡೋದಾದರೆ ಹುಲಿಯ ಬಲಗೈಗೆ ಒಂದು ಗಾಯದ ಗುರುತಿರುತ್ತೆ, ಗಾಯ ಆಗಿರ್ತದೆ. ಅಂದಾಜು ಪ್ರಾಯ ಒಂದು 4 ವರ್ಷ ಇರ್ಬೋದು. ಆ ಹುಲಿಯನ್ನು ಇಮ್ಮಿಡಿಯೇಟ್ ಅಲ್ಲಿಂದ ಶಿಫ್ಟ್ ಮಾಡಿ ಬನ್ನೇರುಘಟ್ಟಕ್ಕೆ ಕಳಿಸುವಂಥ ಪ್ರಕ್ರಿಯೆಯನ್ನು ನಡೆಯುತ್ತೆ. ಮೊದಲು ನಮ್ಮ ಆನೆಗಳಿಗೆಲ್ಲ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಯಾವುದೇ ಕಾರ್ಯಾಚರಣೆ ಶುರು ಮಾಡಿದಾಗ ಪೂಜೆ ಮೊದಲು ನೆರವೇರಿಸ್ತಾರೆ ಎಲ್ಲವನ್ನು. ಯಾಕೆ ಅಂತ ಹೇಳಿದ್ರೆ ಪೂಜೆ ನೆರವೇರಿಸಲೇಬೇಕು. ಕಾಡಿಗೆ ಹೋದವನು ವಾಪಸ್ ಬರ್ತೀನಿ ಅಂತ ಹೇಳುವಂಥ ಇದೇ ಇರಲ್ಲ, ಗ್ಯಾರಂಟಿನೇ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಇದರಲ್ಲೇ ಒಂದು ಫೋಟೋವನ್ನು ಸಹ ನಾನು ಹಾಕ್ತೇನೆ ನೋಡಿ. ಬಂಡೀಪುರದಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಮಹೇಂದ್ರನ ಮೇಲೆ ಆನೆ ಹರಿದಾಗ ಮಹೇಂದ್ರನ ದಂತವನ್ನೇ ಕಚ್ಚಿದಂಥ ಆನೆ ಅದು. ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರದಲ್ಲಿ ಇದೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಈ ಥರದ ಕಾರ್ಯಾಚರಣೆ ಮಾಡೋದು ನಮಗೂ ಖುಷಿಯೇ. ಹಾಗೆಯೇ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ. ಹುಲಿ ಸೆರೆಯಾಗುತ್ತೆ, ಹುಲಿನ ಬನ್ನೇರುಘಟ್ಟಕ್ಕೆ ತಗೊಂಡು ಹೋಗ್ತಾರೆ. ಅದೇ ರೀತಿ ರೈತರು ನಿಟ್ಟುಸಿರು ಬಿಟ್ಟಂತಾಗಿದೆ. ಗ್ರಾಮಸ್ಥರು ಅಷ್ಟೇ, ತೋಟದ ಕೂಲಿ ಕಾರ್ಮಿಕರು ಕೆಲಸ ಮಾಡೋದು ತುಂಬ ತೊಂದರೆ ಆಗ್ತಿತ್ತು. ಅದರಿಂದನೂ ಎಲ್ಲರೂ ಸೇವ್ ಆಗಿದ್ದಾರೆ. ಇಲ್ಲಿಗೆ ಅರಣ್ಯ ಇಲಾಖೆಯ ಕಾರ್ಯಾಚರಣೆಯಲ್ಲಿ ಹುಲಿ ಯಶಸ್ವಿಯಾಗಿ ಜೀವಂತವಾಗಿ ಸೆರೆಯಾಗುತ್ತೆ. ಹಾಗೆ ಬಾಕಿ ಇರುವ ಜಾನುವಾರುಗಳು ಯಶಸ್ವಿಯಾಗಿ ಇನ್ನು ಮುಂದೆ ಇರ್ಬೋದು. ಅದೇ ರೀತಿ ಜಾನುವಾರನ್ನು ಕಳೆದುಕೊಂಡ ರೈತ
ಏನು ಆಕಾಶ ನೋಡುವಂಥ ಪರಿಸ್ಥಿತಿ. ಈಗಿನ ಕಾಲದಲ್ಲಿ 30,000 ರೂಪಾಯಿ ಜಾನುವಾರುಗಳಿಗೆ ಪರಿಹಾರ ಹಣ ಅಂತೇಳಿ ಕೊಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಏನೇ ಪ್ರಯೋಜನ ಬರೋದಿಲ್ಲ. ಸರ್ಕಾರ ಈ ರೈತರಿಗೆ ಕೊಡುವಂಥ ಜಾನುವಾರನ್ನು ಕಳೆದುಕೊಡುವಂಥ ರೈತರಿಗೆ ಕೊಡುವಂಥ ಪರಿಹಾರ ಹೆಚ್ಚಲೇಬೇಕು. ಯಾಕೆ ಅಂತ ಹೇಳಿದ್ರೆ 10,000 ರೂಪಾಯಿಯಲ್ಲಿ ಯಾವ ಹಸು ಬರೋದಿಲ್ಲ. ಅದು ತಂದ ತಕ್ಷಣ ಕರೋನು ಹಾಕೋದಿಲ್ಲ. 1 ವರ್ಷ ಅದನ್ನು ಪಾಲನೆ ಮಾಡುವಂಥ, ಅದನ್ನು ನೋಡಿಕೊಳ್ಳುವಂಥವನಿಗೆ ಕೂಲಿ ಸೇರಿಸಿದರೆ ಅದರ ದುಪ್ಪಟ್ಟಾಗುತ್ತೆ. ಅದರಿಂದ ಈ ಪರಿಹಾರ ಕೊಡುವ ಬದಲು ಒಳ್ಳೆಯ ಹಸುವನ್ನೇ ಅವರು ಮರಳಿ ಕೊಡುವಂತೆ ಮನವೊಲಿಸಬೇಕು. ಮುಂದಿನ ದಿನಗಳಲ್ಲಿ ಅದೇ ಥರ ಮಾಡಲಿ. ಜಾನುವಾರು ಕಳೆದುಕೊಂಡಂಥ ರೈತರಿಗೆ ಮರಳಿ ಆ ಹಣದ ಬದಲು ಹಸುವನ್ನೇ ಕೊಡುವಂತಾಗಬೇಕು. ಇದು ನಮ್ಮ ಧ್ವನಿ. ಯಾಕೆಂತ ಹೇಳಿದ್ರೆ ಈ ಒಂದು ಹಸುನ ತಂದು ಸಾಕೋದು ಅಷ್ಟು ಸುಲಭದ ಕೆಲಸವೇನಲ್ಲ. 1 ವರ್ಷ ಇಡೀ ಕೂಲಿ ಕೊಡಬೇಕು. ಈಗ ಹಾಲಿನ ರೇಟ್ ಒಂದು 60 ರೂಪಾಯಿ ತಲುಪಿದೆ. ಆ ಹಸುನ ತಂದು ಸಾಕಿ ಅದಕ್ಕೆ ಮೇವು ಹಾಕಿ ಅದಕ್ಕೆ ಒಂದು ಜನನ ನಿಯೋಜಿಸುವಾಗ ಅದು ಲಕ್ಷ ರೂಪಾಯಿ ಗಂಟನೂ ದಾಟುತ್ತೆ. ಓಕೆ ಫ್ರೆಂಡ್ಸ್, ಹುಲಿ ಸೆರೆ ಹಿಡಿದ ದೃಶ್ಯ ನೀವು ನೋಡ್ಬೋದು. ಓಕೆ, ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ETF ಯಾರೆಲ್ಲ ಭಾಗವಹಿಸ್ತಾರೆ ಈ ಕಾರ್ಯಾಚರಣೆಯಲ್ಲಿ ಎಲ್ಲರಿಗೂ ಅಭಿನಂದನೆ ಗ್ರಾಮಸ್ಥರ ಪರವಾಗಿ. ಓಕೆ ಫ್ರೆಂಡ್ಸ್, ಇನ್ನು ಹೆಚ್ಚಿನ ಮಾಹಿತಿ ಇನ್ನೇನಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ವಿಡಿಯೋ ಮಾಡ್ತೇನೆ. ತಪ್ಪದೆ ವಿಡಿಯೋವನ್ನು ನೋಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.